Hello children. So in the last class we have studied about derivation of the equations of motion by graphical method. So now by using those methods we will solve some problems. So on the screen you have a problem. So now we are going to solve these problems. So ಹೇಗೆ ಸಾಲ್ವ್ ಮಾಡೋದು ಅಂತ ಬ್ರೀಫ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಚೆಕ್ ಮಾಡ್ತಾ ಹೋಗೋಣ. So whenever we are solving any problem, first what we will do, so we will write the given data. So first ನಾವೆಲ್ಲಿ ಏನು ಡೇಟಾ ಇದೆ ಅದನ್ನ ಬರ್ಕೋಬೇಕಲ್ವಾ. Okay, so now first check the problem. What is the problem here? So this is example 8.5. So a train starting from rest attains a velocity of 72 km per hour in 5 minutes, assuming that the acceleration is uniform, and find the acceleration and the distance traveled by the train for attaining this velocity. ಅಂದ್ರೆ ಏನು ಕೊಟ್ಟಿದ್ದಾರೆ ಇಲ್ಲಿ, ಒಂದು ಟ್ರೈನ್ ಇದೆ, ಎ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್, ಅಂದ್ರೆ ಒಂದು ಟ್ರೈನು ರೆಸ್ಟ್ ಇಂದ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿ ಏನು ಮಾಡ್ತು, ಇಟ್ ಅಟೈನ್ಸ್ ಎ ವೆಲಾಸಿಟಿ ಆಫ್ 72 ಕಿಲೋಮೀಟರ್ ಪರ್ ಹವರ್, ಅಂದ್ರೆ 72 ಕಿಲೋಮೀಟರ್ ಪರ್ ಹವರ್ ಅಷ್ಟು ವೆಲಾಸಿಟಿನ ಗೇನ್ ಮಾಡ್ಕೊಂಡಿದೆ. ಎಲ್ಲಿಂದ? ರೆಸ್ಟ್ ಇಂದ. ಎಷ್ಟು ಟೈಮಲ್ಲಿ? ಇನ್ 5 minutes. ಸೊ ದಿಸ್ ಇಸ್ ಅವರ್ ಡೇಟಾ. ಇದು ಬಿಟ್ಟು ಏನೋ ಡೇಟಾ ಇದೆಯಾ? ಇನ್ನೇನೋ ಡೇಟಾ ಇಲ್ಲ. ಸಿ ಅಂಡ್ ಅಸ್ಯೂಮಿಂಗ್ ದಟ್ ದ ಆಕ್ಸಿಲರೇಷನ್ ಈಸ್ ಯೂನಿಫಾರ್ಮ್. ದ ಆಕ್ಸಿಲರೇಷನ್ ಹೆಂಗಿದೆ? ಯೂನಿಫಾರ್ಮ್ ಆಗಿದೆ. ಸೊ ಆಲ್ರೆಡಿ ಯು ನೋ ದ ಡೆಫಿನೇಷನ್ ಆಫ್ ಆಕ್ಸಿಲರೇಷನ್. ಎಂತ ಆಕ್ಸಿಲರೇಷನ್? ಯೂನಿಫಾರ್ಮ್ ಆಕ್ಸಿಲರೇಷನ್ ಗೊತ್ತಿದೆ. ಏನು ಫೈಂಡ್ ಮಾಡಬೇಕಿಲ್ಲಿ? ಫೈಂಡ್ ದ ಆಕ್ಸಿಲರೇಷನ್. ನಮಗೆ ಆಕ್ಸಿಲರೇಷನ್ ಕೊಟ್ಟಿಲ್ಲ, ಸೊ ಅದನ್ನ ನಾವು ಇಲ್ಲಿ ಫೈಂಡ್ ಮಾಡ್ತೀವಿ. ಅಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್ ಫಾರ್ ಅಟೈನಿಂಗ್ ದಿಸ್ ವೆಲಾಸಿಟಿ. ಅಂದ್ರೆ ಈ ವೆಲಾಸಿಟಿ ಅಟೈನ್ ಮಾಡಬೇಕು ಅಂತಂದ್ರೆ ಎಷ್ಟನ್ನ? 72 ಕಿಲೋಮೀಟರ್ ಪರ್ ಅವರ್ ಅಟೈನ್ ಮಾಡಬೇಕಲ್ಲ. ಸೊ ನಿಂತಿದ್ದಾಗನೇ ಅಷ್ಟು ಕಿಲೋಮೀಟರ್ ಬಂದ್ಬಿಡುತ್ತಾ? ಸ್ಪೀಡು ಬರಲ್ಲ. ಫಸ್ಟ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೋಗ್ತಾ 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 ರೈಸ್ ಆಗುತ್ತಲ್ವಾ. ಸೊ ಆ ಟ್ರೈನು 0 ಇಂದ 72 ಕಿಲೋಮೀಟರ್ ಪರ್ ಅವರ್ ರೈಸ್ ಆಗೋ ಟೈಮಿಗೆ ಎಷ್ಟು ಸ್ಪೀಡನ್ನ ಗೇನ್ ಮಾಡ್ಕೊಳ್ತಾರ. ಸೊ ಆ ಸ್ಪೀಡ್ ಗೇನ್ ಮಾಡಲಿಕ್ಕೆ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ನಾವು ಫಸ್ಟು ಸಾಲ್ವ್ ಅಂದ್ರೆ ಅದನ್ನ ಹುಡುಕೋಬೇಕು. ಸೊ ಈಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಕ್ವಶನ್ ಅರ್ಥ ಆಗಿದೆ ಅಲ್ವಾ. ಸೊ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಂಡ್ಮೇಲೆ ಏನ್ ಬರೀಬೇಕು ಗೊತ್ತಾ? ಟು ದಿಸ್ ವಿ ಹ್ಯಾವ್ ಟು ರೈಟ್ ಡೇಟಾ. ಸೊ ಫಾರ್ ದಿಸ್ ಪ್ರಾಬ್ಲಮ್ ವಿ ವಿಲ್ ರೈಟ್ ಸೊಲ್ಯೂಷನ್. ಈಗ ಸೊಲ್ಯೂಷನ್ ಬೇಕು. ಫಸ್ಟ್ ಏನ್ ಬರಿತೀವಿ ನೋಡಿ, ವಿ ಹ್ಯಾವ್ ಟು ರೈಟ್ ಗಿವನ್ ಡೇಟಾ. ಸೊ ಮೊದಲು ನಾವು ಅದಕ್ಕೆ ಡೇಟಾನ ಬರ್ಕೋಬೇಕು. ಎಂತ ಡೇಟಾ ಇದೆ? ಗಿವನ್ ಡೇಟಾ. ಸೊ ಏನೇನು ಕೊಟ್ಟಿದ್ದಾರೆ ಅಂತ ನೋಡೋಣ. ಎ ಟ್ರೈನ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್. ಸೊ ರೆಸ್ಟ್ ಅಂತಂದ್ಮೇಲೆ ಅದು ಇನಿಷಿಯಲ್ ವೆಲಾಸಿಟಿ ಸ್ಟಾರ್ಟ್ ಆಗ್ತಿರೋದಿಲ್ಲ ಅಲ್ವಾ. ಸೊ ಸ್ಟಾರ್ಟಿಂಗ್ ಅಂತ ಅಂದಮೇಲೆ ಅದೇನಾಗಿರುತ್ತೆ? ಇಟ್ ಇಸ್ ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಆಗಿರುತ್ತೆ. ಸೊ ದ ಗಿವನ್ ಡೇಟಾ ಈಸ್ ಇನಿಷಿಯಲ್ ವೆಲಾಸಿಟಿ, that is u is equal to what? That is 0 alva. 0 we can write it as kilometer per hour, and then attains a velocity of 72 kilometer per hour. ಅಂದ್ರೆ ಎಷ್ಟು ವೆಲಾಸಿಟಿ ಗೇನ್ ಮಾಡ್ಕೊಂಡಿದೆ? ಸೊ ಇಟ್ ಇಸ್ ಗೇನ್ 72 kilometer per hour. ಕರೆಕ್ಟಾ? ಸೊ ವಿ ವಿಲ್ ಕಾಲ್ ದಟ್ ಆಸ್ ಫೈನಲ್ ವೆಲಾಸಿಟಿ. ಸೊ ನಾವು ಅದನ್ನ ಫೈನಲ್ ವೆಲಾಸಿಟಿ ಅಂತ ಕರಿತೀವಿ. So what is the symbol for final velocity? That is v. So now what is the final velocity? This is 72 kilometer per hour. But we know the standard unit of this speed or velocity is meter per second. So we have to convert this kilometer per hour into meter per second. So ಹೇಗೆ ಕನ್ವರ್ಟ್ ಮಾಡೋದು ಅಂತ ಈಗ ತೋರಿಸ್ತೀನಿ. ಈಗ ನೋಡಿ, to convert this 72 kilometer per hour into meter per second. So how we will do that? It is very simple. So ಇಲ್ಲಿ ಕೆಳಗಡೆ ಬರ್ ತೋರಿಸಿ ನೋಡಿ. ಈಗ ಒಂದು ಬ್ರಾಕೆಟ್ ಅಲ್ಲಿ ಹಾಕೊಂತೀವಿ. So what is this? So it is 72 kilometer per hour. Correct? So multiply. So 1 kilometer is equal to how many meter? That is 1000 meters. Correct alva? So 1 kilometer equal to 1000 meters divided by 1 hour is equal to how many seconds? ಎಷ್ಟು ಸೆಕೆಂಡ್ಸ್ ಆಗುತ್ತೆ? ನಾನು ಮೀಟರ್ ಪರ್ ಸೆಕೆಂಡ್ ಮಾಡ್ಕೋಬೇಕು. ಸೊ ಅದಕ್ಕೆ ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಹ್ಯಾವ್ ಕನ್ವರ್ಟೆಡ್ ಕಿಲೋಮೀಟರ್ ಇಂಟು ಮೀಟರ್ ಅಂಡ್ ದೆನ್ ಹವರ್ ಇಂಟು ಸೆಕೆಂಡ್. ಸೊ ಅದನ್ನ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಅಲ್ಲಿ ಎಷ್ಟಾಗುತ್ತೆ? ನೆನ್ಪು ಮಾಡ್ಕೋತೀರಾ ನೋಡಿ.
1 minute is equal to 60 second. ಕರೆಕ್ಟಾ? ಸೊ 1 hour ಏನಾಗಬೇಕು ಅಲ್ಲಿಗೆ 60 seconds ಇಂಟು 60 ಎಷ್ಟಾಗುತ್ತೆ ಅಲ್ಲಿಗೆ 6 6 36. How many zeros? 2 zeros. So it is 3600. ಕರೆಕ್ಟ್ ಅಲ್ವಾ? ಸೊ these 2 zeros are cancelled. ಇದೆರಡು ಕ್ಯಾನ್ಸಲ್ ಆಗುತ್ತೆ. ಇನ್ನು ಇವೆರಡು ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೋದಲ್ಲ ನಾವೀಗ. ಹೇಗೆ ಮಾಡ್ತೀರಾ? 2 ಇಂದನೇ ಮಾಡ್ಕೊಳ್ಳಿ. ಬೇಕಾದ್ರೆ 2 3s are 6, 1 carry 12 ಆಯ್ತಾ? 2 6s are 12 ಆಯ್ತಾ? ದೆನ್ ಇಲ್ಲಿ ಡಿವೈಡ್ ಮಾಡ್ಕೊಳ್ಳಿ. 2 1s are 2, 1 carry 16 ಆಯ್ತಲ್ವಾ? 2 8s are ಅಲ್ಲಿಗೆ 18 ಟೇಬಲ್ 18 1s are 18 and 18 2s are 36. ದೆನ್ 10 2s are 20. ಕರೆಕ್ಟ್ ಅಲ್ವಾ? ಬಟ್ ಇಲ್ಲಿ ನೋಡಿ ನಮಗಿನ್ನೂ ಇವೆರಡು ಡಿವೈಡ್ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ ಗೊತ್ತಾ? ಕಿಲೋಮೀಟರ್ನ ಡಿವೈಡ್ ಮಾಡ್ಕೋಬೇಕಲ್ಲ. ಸೊ ವಿ ವಿಲ್ ಟೇಕ್ ಇಟ್ ಆಸ್ 1 hour at the numerator and 1 kilometer at the denominator. ಸೊ ತಗೊಂಡ್ರೆ ನಮ್ಗೆ ಏನು ಸಿಗುತ್ತೆ? Totally when we divide this one, these two will get cancelled and this kilometer and kilometer also gets cancelled and remaining is meter per second. How much? 10 2s are 20. So 72 kilometer per hour is equal to 20 meter per second. So ಹೇಗೆ ಅದನ್ನ ಸಾಲ್ವ್ ಮಾಡೋದು ಅಂತ ಗೊತ್ತಾಯ್ತಲ್ವಾ? ಓಕೆ, ನಾವು ವಿ ಹ್ಯಾವ್ ಹೌ ಮೆನಿ ಡೇಟಾ? 2 ಡೇಟಾ. ಇನ್ನೊಂದು ಡೇಟಾ ಕೊಟ್ಟಿದ್ದಾರೆ. ಸಿ, ದಿಸ್ ಇಸ್ final velocity because it attains no, so it is v, final velocity. Next ಇನ್ನೇನು ಕೊಟ್ಟಿದ್ದಾರೆ? 5 minutes. So what is that 5 minute indicate? It indicates time. So the next data is time. So what is the symbol for time? So this is t equals how many minutes? 5 minutes. But the unit of this time is second. That means we have to convert the 5 minute into seconds. ಹೇಗೆ ಮಾಡೋದು? Simple. 1 minute equal to 60 second. So like that 5 minute equal to how many seconds? This is 5 into 60 second. So it gives 6 5s are how much? 30. So 1 0 here. So 300 second. So now how many data we have? We have v, that means v, u and t. ಮೂರು ಇದೆ. The initial velocity, final velocity and time. So now by using these three, what we have to calculate? We have to calculate acceleration. So ಇದನ್ನ ಈಗ ನಾವು ಸಾಲ್ವ್ ಮಾಡೋಣ. ಓಕೆ, ಈಗ ಡೇಟಾ ಸಿಕ್ಕಿದೆ ಅಲ್ವಾ? ಯಾವುದು ಸಿಕ್ಕಿದೆ? ಇನಿಷಿಯಲ್ ವೆಲಾಸಿಟಿ, ಫೈನಲ್ ವೆಲಾಸಿಟಿ ಅಂಡ್ ಟೈಮ್. ಸೊ ನಾವು ವಿ ವಿಲ್ ಯೂಸ್ ದ ಫಾರ್ಮುಲಾ. ಸೊ ಯಾವ ಫಾರ್ಮುಲಾ? ಸೊ acceleration formula. So the formula we will write here. You know, a equal to v minus u by t. Correct? So what is v? Final velocity. What is u? Initial velocity. And t is time. So acceleration is equal to, what is v? V is to the value. It is 20 meter per second minus u 0 meter per second. So 0 ಆಗೋಯ್ತು ಕಂಪ್ಲೀಟ್ ಆಗಿ. Divided by what is the time? It is 300 seconds. ಈಗ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಏನು ಬರುತ್ತೆ? ಸೊ a equal to 20 meter per second divided by 300 seconds. Then a equals, ಇದು ಡಿವೈಡ್ ಮಾಡ್ಕೊಳ್ಳಿ, 0 0 gets cancelled. ಸೊ 2 1s 2, ಇದೆಷ್ಟಕ್ಕೆ ಹೋಗುತ್ತೆ ಈಗ? 2 15s. ಕರೆಕ್ಟಾ? ಸೊ ದೆನ್ ವಿ ಹ್ಯಾವ್ 1 by 15 ಮೀಟರ್. ಸಿ, ಈ ಸೆಕೆಂಡ್ ಕೆಳಗಡೆ ಬಂದ್ರೆ ಏನಾಗುತ್ತೆ? ಸೆಕೆಂಡ್ಸ್ ಇಂಟು ಸೆಕೆಂಡ್. ಸೊ ಇಟ್ ಬಿಕಮ್ಸ್ ಸೆಕೆಂಡ್ ಸ್ಕ್ವೇರ್. ಸೊ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ದಿಸ್ ಇಸ್ ಅವರ್ ಆಕ್ಸಿಲರೇಷನ್. ಅರ್ಥ ಆಯ್ತಲ್ಲ ಹೇಗೆ ಮಾಡಿದ್ವಿ ಅಂತ? ಸೊ ಏನು ಮಾಡಿದ್ವಿ? ವಿ ಹ್ಯಾವ್ ಸಬ್ಸ್ಟಿಟ್ಯೂಟ್ ಆಲ್ ವ್ಯಾಲ್ಯೂಸ್ ಇನ್ ದ ಫಾರ್ಮುಲಾ. On simplification we got acceleration. So acceleration ಯಾವುದು? ಇದು ಪಾರ್ಟ್, ಫಸ್ಟ್ ಪಾರ್ಟ್, ದಟ್ ಇಸ್ ದ ಆಕ್ಸಿಲರೇಷನ್. ಸೊ ನಾವು ಇದನ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್ ಫಾರ್ ಅಟೈನಿಂಗ್ ದಿಸ್ ವೆಲಾಸಿಟಿ. ಸೊ ಈ ವೆಲಾಸಿಟಿನ ಯಾವುದನ್ನ? ಈ 72 ಕಿಲೋಮೀಟರ್ ಇದೆ ಅಲ್ವಾ ಪರ್ ಅವರ್, ಈ ವೆಲಾಸಿಟಿನ ಅಟೈನ್ ಮಾಡಲಿಕ್ಕೆ ಎಷ್ಟು ಸ್ಪೀಡ್ ತಗೊಂಡಿದೆ ಅಂತ ಈಗ ನೋಡ್ಕೊಳ್ಳೋಣ. ದಟ್ ಮೀನ್ಸ್ ಡಿಸ್ಟೆನ್ಸ್ ಎಷ್ಟು ತಗೊಂಡಿದೆ ಅಂತ ಈಗ ನೋಡ್ಕೋಬೇಕು.
ಈಗ ಡೇಟಾ ಮತ್ತೆ ಬರ್ಕೋತೀನಿ. ಸೊ ಏನೇನು ಡೇಟಾ ಇತ್ತು ನಮ್ಗೆ ಸಿಕ್ಕಿದ್ದು ಡೇಟಾ ನೆನಪಿದೆಯಾ? ಸೊ ಯು ಎಷ್ಟಿತ್ತು? 0 ಇತ್ತು. ವಾಟ್ ಈಸ್ ವಿ? ಸೊ ವಿ ಈಸ್ 20 ಮೀಟರ್ ಪರ್ ಸೆಕೆಂಡ್ ಇತ್ತು. ದೆನ್ ವಾಟ್ ಈಸ್ ಟೈಮ್? ಟೈಮ್ ಎಷ್ಟಿತ್ತು ನಮ್ಮ ಹತ್ರ? 300 ಸೆಕೆಂಡ್ಸ್ ಇತ್ತು. ಅಂಡ್ ದೆನ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ಆಕ್ಸಿಲರೇಷನ್. ಸೊ ಆಕ್ಸಿಲರೇಷನ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಿ. ಸೊ ಈಗ ಎಷ್ಟನೇ ಪಾರ್ಟ್ನ ಫೈಂಡ್ ಮಾಡ್ತಿದ್ವಿ? ಸೆಕೆಂಡ್ ಪಾರ್ಟ್ ಯಾವುದು? ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ಸೊ ಇದನ್ನ ನಾವು ಈಗ ಫೈಂಡ್ ಮಾಡ್ತಿದ್ದೀವಿ. ಸೊ ವಾಟ್ ಇಸ್ ದ ಆಕ್ಸಿಲರೇಷನ್? ದಟ್ ಇಸ್ 1/15 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಈಗ ಸಾಲ್ವ್ ಮಾಡೋಣ. ಸೊ ವಿ ಹ್ಯಾವ್ 3 equations. One is v equal to u plus at. Second, 2as is equal to what? v square minus u square. ಆ ಫಾರ್ಮುಲಾ ಒಂದಿದೆ. ಇನ್ನೊಂದು ಯಾವ್ದಿದೆ? s equal to ut plus half at square. ಸೊ ಇಲ್ಲಿ ನೋಡಿ, ಯಾವ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಈ ಎಲ್ಲಾ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಹಿಯರ್. ಮೊದಲನೇ ಫಾರ್ಮುಲಾ ಬೇಕಾಗಲ್ಲ. ಏನಕ್ಕೆ? ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಬೇಕು. So in the first formula, that is v equal to u plus at. In that it does not contain distance. So ನಮ್ಗೆ ಈಗ ಪೊಸಿಷನ್ ಇರುವಂತ ಫಾರ್ಮುಲಾ ಬೇಕು. ಸೊ ಫಾರ್ಮುಲಾ ಯಾವುದು ಅಂತ ಇಲ್ಲಿ ಬರ್ಕೋತೀನಿ ನೋಡಿ. ಸೊ ದ ಫಾರ್ಮುಲಾ which one we can use? That is s equal to ut plus half at square. ಇದನ್ನು ಯೂಸ್ ಮಾಡಬಹುದು. or else 2as equal to v square minus u square. ಈ ಎರಡು ಫಾರ್ಮುಲಾದಲ್ಲಿ ನಾವು ಯಾವ್ದು ಯೂಸ್ ಮಾಡ್ಬೋದಪ್ಪ? ನೀವೇ ನೋಡಿ. ಇಲ್ಲೂ ಎಸ್ ಇದೆ, ಎಸ್ ಇದೆ. ಡಿಸ್ಟೆನ್ಸ್ ಬೇಕು ನನಗೆ. ಯು ಗೊತ್ತು, ಟಿ ಗೊತ್ತು, ಎ ಕೂಡ ಗೊತ್ತಿದೆ. ಇಲ್ಲಿ ನೋಡಿ, ವಿ ನೋ ದ ಎ ವ್ಯಾಲ್ಯೂ, ವಿ ಹ್ಯಾವ್ ಟು ಫೈಂಡ್ ಎಸ್, ವಿ ನೋ ದ ವಿ ಅಂಡ್ ವಿ ಆಲ್ಸೋ ನೋ ಯು. ಸೊ ಇನ್ ದೀಸ್ 2 cases ವಿ ಕ್ಯಾನ್ ಯೂಸ್ ಎನಿ ಒನ್ ಫಾರ್ಮುಲಾ. ನನಗೆ ಇಷ್ಟ ಎರಡರಲ್ಲಿ ಯಾವ್ದು ಬೇಕೋ ನಾವು ಅದನ್ನ ಸೆಲೆಕ್ಟ್ ಮಾಡಿ ಬರ್ಕೋಬಹುದು. ಸೊ ಯಾವ್ದು ತಗೋತೀವಿ ಅಂದ್ರೆ ಇದನ್ನೇ ತಗೊಳ್ಳೋಣ. ಏನಕ್ಕೆ? ವಿ ಗೊತ್ತಿದೆ, ಯು ಗೊತ್ತಿದೆ, ಎ ಗೊತ್ತಿದೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ದೆನ್ ದ ಫಾರ್ಮುಲಾ ಇಸ್ 2as is equal to v square minus u square. ಕರೆಕ್ಟ್ ಅಲ್ವಾ? ಈಗ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಬೇಕಿರೋದು ನನಗೆ ಎಸ್ ತಾನೆ. ಸೊ ವಿಲ್ ಪ್ಲೇಸ್ ದ ಎಸ್ ಹಿಯರ್. ದೆನ್ ವಿಲ್ ಚೇಂಜ್ ದಿಸ್ ಟು v square minus u square divided by 2a. ನೆಕ್ಸ್ಟ್ ಸ್ಟೆಪ್ ಏನು? ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಲ್ಲ. s equal to what is v square? v square ಏನು? 20. ಕರೆಕ್ಟಾ? ಸೊ ಇಟ್ ಇಸ್ 20 whole square minus what is u square? It is 0 square divided by 2a. What is a? This is 1/15. ಕರೆಕ್ಟ್ ಅಲ್ವಾ? ಈಗ ಸಿಂಪ್ಲಿಫೈ ಮಾಡೋಣ. then the s equal to 20 square meaning 20 into 20 400 minus 0 square meaning 0. So 400 divided by 2 into 1/15. Now if you simplify this one, what we will get? See, if you take this denominator 15 to numerator, we will get this s equal to 400 into 15 divided by 2. Then 15 into 400, that is 15 fours are 60. And how many zeros? 2 zeros I will write here, divided by 2. Then this s equal to 2 3s are 6, then zeros 1 2 3. So this is 3000. So 3000 meter. What is the answer? 3000 meter. And if we convert this meter into kilometer, now kilometer convert ಮಾಡ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? Then the distance becomes, see, 1 kilometer equal to how many meters? 1000 meter. So if you divide this 3000 by 1000, we will get 3 kilometer. So the distance traveled by the train for attaining this velocity, ಯಾವ velocity ನ 72 kilometer per hour, ಈ velocity ನ attain ಮಾಡಲಿಕ್ಕೆ ಈ 5 ಮಿನಿಟ್ ಅಲ್ಲಿ ಎಷ್ಟು ದೂರ ಟ್ರಾವೆಲ್ ಮಾಡಿತ್ತು? 3 ಕಿಲೋಮೀಟರ್ಸ್ ಅಷ್ಟು ಅದು ಟ್ರಾವೆಲ್ ಮಾಡಿತ್ತು. ಸೊ ಐ ಥಿಂಕ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್, ಅಂಡ್ ಪ್ಲೀಸ್ ಪ್ರಾಕ್ಟೀಸ್ ದೀಸ್ ಪ್ರಾಬ್ಲಮ್ಸ್ ಆಫ್ಟರ್ ವಾಚಿಂಗ್ ದಿಸ್ ವಿಡಿಯೋ. Here we have one more problem, that is a car accelerates uniformly from 18 km per hour to 36 km per hour in 5 seconds. Calculate
the acceleration and the distance covered by the car in that time. ಅಂದರೆ ಇದು ಮೀನಿಂಗ್ ಇಷ್ಟೇ, ಏನಿದೆ ಒಂದು ಕಾರ್ ಇದೆ, ಏನಾಗ್ತದೆ, the car is accelerating uniformly. ಸೊ ಯೂನಿಫಾರ್ಮ್ ಆಗಿ ಆಕ್ಸಿಲರೇಷನ್ ಆಗ್ತಾ ಇದೆ ಫ್ರಮ್ 18 ಕಿಲೋಮೀಟರ್ ಪರ್ ಹವರ್. ಅಂದರೆ ಏನಾಗುತ್ತೆ, the from it represents initial velocity. So u ಕೊಟ್ಟಿದ್ದಾರೆ, then what they have given 36 kilometer per hour, that means they have given v. So v value ಕೂಡ ಕೊಟ್ಟಿದ್ದಾರೆ. in 5 second, that means they have given t. so time ಕೂಡ ನಮ್ಮ ಹತ್ರ ಈಗ ಇದೆ. so ಏನು ಕ್ಯಾಲ್ಕುಲೇಟ್ ಮಾಡಬೇಕು, so calculate acceleration and the distance covered by the car in that time. that time ಅಂದ್ರೆ 5 second. so we will solve this problem. so solution, ಈಗ ಫಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದೆ, we have to write given data. ಸೊ ನಾವು ಮೊದಲು ಗಿವನ್ ಡೇಟಾನ ಬರೀಬೇಕು. ಸೊ ಏನೇನು ಡೇಟಾ ಇದೆ ನೋಡಿ, ಫಸ್ಟು ದೇ ಹ್ಯಾವ್ ಗಿವನ್ ಇನಿಷಿಯಲ್ ವೆಲಾಸಿಟಿ ಯು ಎಷ್ಟಿದೆ, ದಟ್ ಈಸ್ 18 ಕಿಲೋಮೀಟರ್ ಪರ್ ಹಾರ್ ಇದೆ. ಆ್ಯಂಡ್ ದೆನ್ ದೇ ಹ್ಯಾವ್ ಗಿವನ್ ವಿ, ಫೈನಲ್ ವೆಲಾಸಿಟಿ ಕೊಟ್ಟಿದ್ದಾರೆ ಎಷ್ಟು, ಇಟ್ ಈಸ್ 36 ಕಿಲೋಮೀಟರ್ ಪರ್ ಹವರ್ ಇದೆ. ಆ್ಯಂಡ್ ದೆನ್ ದೇ ಹ್ಯಾವ್ ಗಿವನ್ ಟೈಮ್, ದಟ್ ಇಸ್ ಟಿ ಈಕ್ವಲ್ ಟು 5 ಸೆಕೆಂಡ್. ಇಷ್ಟಿದೆಯಾ ಡೇಟಾ. ಏನು ಫೈಂಡ್ ಮಾಡಬೇಕು, ಫಸ್ಟ್ ವಿ ಹ್ಯಾವ್ ಟು ಫೈಂಡ್ ಆಕ್ಸಿಲರೇಷನ್, ದಟ್ ಮೀನ್ಸ್ ಎ ಈಕ್ವಲ್ ಟು ಕ್ವಶನ್ ಮಾರ್ಕ್, ಇದನ್ನ ಫೈಂಡ್ ಮಾಡಬೇಕು. ಸೆಕೆಂಡ್ ಅಲ್ಲಿ ಏನು ಫೈಂಡ್ ಮಾಡಬೇಕು, ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಕಾರ್ ಅಲ್ವಾ, ಅಂದ್ರೆ ಸೆಕೆಂಡ್ ಪಾರ್ಟ್ ಅಲ್ಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಡಿಸ್ಟೆನ್ಸ್, ಅಂದ್ರೆ ಎಸ್, ಇದನ್ನ ಫೈಂಡ್ ಮಾಡಬೇಕು. ಸೊ ಹೇಗೆ, ಈಗ ಫಸ್ಟ್ ಒನ್ ನಾವು ಆಕ್ಸಿಲರೇಷನ್ ಫೈಂಡ್ ಮಾಡಬೇಕಲ್ಲ. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ ಆಕ್ಸಿಲರೇಷನ್, ಸೊ ದಟ್ ಈಸ್ ಎ equal to v minus u by t. so this is the equation to calculate acceleration. so ಈಗ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿ. okay, now before substituting all these values into the equation, first we had to convert this kilometer per hour into meter per second ಮಾಡಬೇಕಲ್ವಾ. ಸೊ ಮಾಡೋಣ, ಹೇಗೆ ಮಾಡೋದು, ನಿಮ್ಗೆ ಆಗಲೇ ತಾನೇ ಹೇಳ್ಕೊಟ್ಟೆ ನಾನು. ಸೊ 18 divided by what, that is 3600, ತುಂಬಾ ಸಿಂಪಲ್ ಆಗಿ ಮಾಡ್ಕೊಂಡ್ಬಿಡಿ ಹಿಂಗೆ, ಇಂಟು 1000. ಅಂದ್ರೆ ಹೆಂಗೆ, ಏನಕ್ಕೆ ಹೇಳಿದೆ, ಈ ಸಿಂಪಲ್ ಆಗಿ ಈಗ ಆಗ್ಲೇ ಬರ್ಕೊಂಡಿದ್ವಲ್ಲ, ಕಿಲೋಮೀಟರ್ಗೆ ಎಷ್ಟು ಬರ್ಕೊಂಡ್ವಿ, 1000 ಮೀಟರ್ಸ್ ಪರ್ ಹವರ್ ಇತ್ತು, ಹವರ್ಗೆ ಎಷ್ಟು ಬರ್ಕೊಂಡಿದ್ವಿ, 3600 ಸೆಕೆಂಡ್ಸ್ ಬರ್ಕೊಂಡಿದ್ವಿ. ಇನ್ನು ಆಮೇಲೆ ಯೂನಿಟ್ಸ್ ಎಲ್ಲ ಬರ್ಕೋತಿದ್ವಿ, ಬಟ್ ಈಗ ಯೂನಿಟ್ಸ್ ಬೇಡ. ಸೊ ಟು ಮೇಕ್ ಇಟ್ ಸಿಂಪಲ್ ವಿ ವಿಲ್ ರೈಟ್ ಲೈಕ್ ದಿಸ್. ನಾವು ಇಫ್ ಯು simplify this one, 2 zeros will get cancelled, and if you do this by division, ಹೇಗೆ 2 ಇಂದ ಮಾಡ್ಕೊಳ್ಳೋಣ. 2 9s are 18 ಆಯ್ತಾ, 2 1s are 2, 16 ಬಂತಲ್ವಾ, ಅಲ್ಲಿಗೆ 2 8, ಅಲ್ಲಿಗೆ ಎಷ್ಟಾಯ್ತು 18. ನೆಕ್ಸ್ಟ್ ಫ್ರಮ್ ಹಿಯರ್ 9 1s are 9, 9 2s are 18, then 2 1s are 2, 2 5s are 10. so what is the answer, so this is 5 meter per second, ಅಂದ್ರೆ 18 kilometer per hour equal to 5 meter per second. ಕರೆಕ್ಟ್ ಅಲ್ವಾ. ಸೊ ಅದನ್ನ ನಾನು ಬರ್ಕೊಂತೀನಿ ನೋಡಿ ಈಗ. ಸೊ ಡೇಟಾ ಬರೀಬೋದಲ್ಲ ನಾನೀಗ, ಹೇಗೆ 5 meter per second, ಅದನ್ನ ನಾನೀಗ ಇಲ್ಲಿ ಬರ್ಕೊಂತೀನಿ. ಓಕೆ, ಸೊ ಎಷ್ಟು ಬಂತು, ಇದಕ್ಕೆ 5 ಮೀಟರ್ ಪರ್ ಸೆಕೆಂಡ್ ಬಂತು. ಇನ್ನು ಇಲ್ಲೂ ಒಂದು ಇದೆ ಅಲ್ವಾ, ಇದನ್ನು ಕನ್ವರ್ಟ್ ಮಾಡ್ಕೊಳ್ಳೋಣ. ಅಂದರೆ 36 ಇಂಟು 1000 ಮೀಟರ್ಸ್ ಡಿವೈಡೆಡ್ ಬೈ 3600 ಸೆಕೆಂಡ್ಸು. ಸೊ 2 zeros cancelled, 36 1s are 36 1s are. ಸೊ ವಾಟ್ ವಿ ವಿಲ್ ಗೆಟ್, ಸೊ ವಿಲ್ ಗೆಟ್ ರಿಮೈನಿಂಗ್, ದಟ್ ಈಸ್ 10 ಮೀಟರ್ ಪರ್ ಸೆಕೆಂಡ್. ಸೊ ಅಲ್ಲಿಗೆ 36 ಕಿಲೋಮೀಟರ್ ಪರ್ ಹವರ್ ಅಂದರೆ 10 ಮೀಟರ್ ಪರ್ ಸೆಕೆಂಡ್ ಆಯಿತು. ಸೊ ಅದನ್ನು ಕೂಡ ಈಗ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಬರ್ಕೊತೀನಿ. ಸೊ ನೀವು ಮಾತ್ರ ಸಾಲ್ವ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಪ್ರಾಕ್ಟೀಸ್ ಮಾಡಿನೇ ಈ ಕೆಲಸನ ಮಾಡ್ಕೋಬೇಕು ಆಯಿತಾ. ನಾನು ರಬ್ ಮಾಡಿದ್ದೀನಿ ಅಂತ ನೀವು ಅದನ್ನ ರಬ್ ಮಾಡ್ಕೋಬೇಡಿ. ಸೊ ಜಸ್ಟ್ ಪ್ರಾಕ್ಟೀಸ್ ಆಲ್ ದಿಸ್ ಥಿಂಗ್. ಸೊ ವಾಟ್ ವಿ ಗಾಟ್ 10 meter per second. So now we will substitute the values to calculate acceleration. So ಈಗ acceleration calculate ಮಾಡೋಣ. First part, so a equal to v minus u by t. ಸರಿನಾ. Now a equal to what is v? v ಅಂದ್ರೆ ಎಷ್ಟಿತ್ತಲ್ಲಿ 10 meter per second.
ಸೊ ಯೂನಿಟ್ಸ್ ಬೇಡ, ಸೊ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಬೇಕಿದ್ರೆ. ಸೊ ಯು 5 meter per second, so I will write 5 divided by what is time, that is t is 5. Then a equals 10 minus 5, 5 by 5. So a equals 1 meter per second square. So this is the acceleration ಯಾವುದಕ್ಕೆ ಆ ಕಾರಿಗೆ. ಸೊ ಈಗ ನೆಕ್ಸ್ಟ್ ನಾವೇನು ಫೈಂಡ್ ಮಾಡಬೇಕು, ಡಿಸ್ಟೆನ್ಸ್ ಕವರ್ಡ್. ಸೊ ಅದು ಹೇಗೆ ಮಾಡೋದು, ಎ ಸಿಕ್ಕಿದೆ, ಬೇರೆ ಫಾರ್ಮುಲಾನ ಯೂಸ್ ಮಾಡ್ಕೋತೀವಿ. ಹೇಗೆ ನೋಡಿ, ಈಗ ಈ ಪ್ರಾಬ್ಲಮ್ ಅಲ್ಲಿ ಏನು ಸಾಲ್ವ್ ಮಾಡಿದ್ವಿ, ವಿ ಹ್ಯಾವ್ ಸಾಲ್ವ್ಡ್ ಆಕ್ಸಿಲರೇಷನ್. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ಡಿಸ್ಟೆನ್ಸ್ ಕವರ್ಡ್ ಬೈ ದ ಕಾರ್ ಇನ್ ದ ಟೈಮ್. ಆ ಟೈಮಲ್ಲಿ 5 ಸೆಕೆಂಡ್ ಅಲ್ಲೇ. ಸೊ ಎಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಗ ಫಾರ್ಮುಲಾ ಗೊತ್ತಲ್ವಾ, ಸೊ ಏನು ಫಾರ್ಮುಲಾ ಯೂಸ್ ಮಾಡ್ಕೋತೀವಿ, ದಟ್ ಈಸ್ ಎಸ್ ಈಕ್ವಲ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ಈ ಫಾರ್ಮುಲಾ ಯೂಸ್ ಮಾಡ್ಕೋತೀವಿ. Instead of this, you can also use another formula, that is 2as equal to v square minus u square. ಅದನ್ನು ಕೂಡ ಯೂಸ್ ಮಾಡಬಹುದು. So now substitute all these values in this equation. Then s equal to what is u? This is 5 into what is time? 5 plus 1 by 2 into what is a? It is 1 into t square, meaning 5 whole square. And then this s equal to 5 5s are 25 plus 1 by 2 into 1 into 5 square, meaning 25, and on dividing these two, so we will get 2 1s are and 12.5, and then half tane, half into 25, that is 12.5. Then s equal to estaಗುತ್ತೆ 25 plus 12.5, it gives to s equal to 25 plus 12.5, it is 37.5. ಡಿಸ್ಟೆನ್ಸ್ ಎಸ್ ಅಲ್ವಾ, ಸೊ ಯೂನಿಟ್ ಏನಾಗಿರುತ್ತೆ, ಮೀಟರ್. ಸೊ ಬಂದಿರೋ ಆನ್ಸರು s equal to 37.5 ಮೀಟರ್. ಸೊ ಇದು ಈ ಪ್ರಾಬ್ಲಮ್ಗೆ ಆನ್ಸರು. ಸೊ ಆಕ್ಸಿಲರೇಷನ್ ಎಷ್ಟು, 1 meter per second square. What is the distance covered by the car in that time? That is 37.5 meter. Understood? Look at this example 8.7. The brakes applied to a car produce an acceleration of 6 meter per second square in the opposite direction to the motion. If the car takes 2 seconds to stop after the application of brakes, calculate the distance it travels during this time. ಸೊ ನಿಮಗೆ ಕ್ವಶನ್ ಕೊಟ್ಟಾಗಲೇ ಏನು ಮಾಡಬೇಕು ಗೊತ್ತಾ, ವಿ ಹ್ಯಾವ್ ಟು ಐಡೆಂಟಿಫೈ ದ ಡೇಟಾ. ಸೊ ಏನೇನು ಡೇಟಾ ಕೊಟ್ಟಿದ್ದಾರೆ ಅಂತ ನೋಡಿ, ಸುಮ್ಮನೆ ಸಿಂಪಲ್ ಆಗಿ ಅಬ್ಸರ್ವ್ ಮಾಡಿ. ಏನು ಮಾಡಿದ್ದಾರೆ, ಬ್ರೇಕ್ಸ್ ಅಪ್ಲೈ ಅಂದರೆ ಬ್ರೇಕ್ ಹಾಕಿದ್ದಾರೆ, ಅದಕ್ಕೆ ಟು ಎ ಕಾರ್, ಪ್ರೊಡ್ಯೂಸ್ ಅನ್ ಆಕ್ಸಲರೇಷನ್ ಆಫ್ 6 meter per second square in, this is important, in the opposite direction to the motion. And if the car takes 2 seconds, so what does the 2 second represents? 2 second ಅಂತ ಅಂದ್ರೆ ಟೈಮ್ ನ ರೆಪ್ರೆಸೆಂಟ್ ಮಾಡುತ್ತೆ. ಟು ಸ್ಟಾಪ್ ದ ಕಾರ್ ಆಫ್ಟರ್ ದ ಅಪ್ಲಿಕೇಶನ್ ಆಫ್ ಬ್ರೇಕ್ಸ್. ಸೊ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್ ಅಂದ್ರೆ ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಎಸ್. ಸೊ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ, ಯಾವಾಗ ಈ ಟೈಮಲ್ಲಿ, ಎಷ್ಟು ಟೈಮಲ್ಲಿ, 2 seconds ಅಲ್ಲಿ ಅಂತ ಫೈಂಡ್ ಮಾಡ್ಕೋಬೇಕು. ಆಯ್ತಾ? ಸೊ ನಾವು ವಿ ವಿಲ್ ಸಾಲ್ವ್ ದಿಸ್ ಒನ್. ಫಾರ್ ದಿಸ್ ಸೊಲ್ಯೂಷನ್ ಈಗೇನು ಬೇಕು, ಫಸ್ಟ್ ವಿ ಹ್ಯಾವ್ ಟು ರೈಟ್ ಗಿವನ್ ಡೇಟಾ. ಸೊ ಈಗ ಗಿವನ್ ಡೇಟಾನ ಬರೆಯೋಣ. ಸೊ ಏನು ಗಿವನ್ ಡೇಟಾ, ಬ್ರೇಕ್ ಹಾಕಿದ್ದಾರೆ, ಟು ಎ ಕಾರ್ ಪ್ರೊಡ್ಯೂಸ್ ಅನ್ ಆಕ್ಸಿಲರೇಷನ್ ಆಫ್ 6 meter per second square. ಅಂದ್ರೆ ಆ ಕಾರ್ದು ಆಕ್ಸಿಲರೇಷನ್ ಎಷ್ಟಿದೆ, 6 meter per second square ಇದೆ. ಆಯ್ತಾ? ಇಂಪಾರ್ಟೆಂಟ್ ಆಗ್ಲೇ ಹೇಳಿದಲ್ವಾ, ಇನ್ ದ ಆಪೋಸಿಟ್ ಡೈರೆಕ್ಷನ್ ಟು ದ ಮೋಷನ್, ಅಂದ್ರೆ ಬ್ರೇಕ್ ಹಾಕ್ತಿದಾರಲ್ವಾ. ಸೊ ಇವಾಗಲೇ ಅಂದ್ರೆ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಸ್ಟಡಿ ಮಾಡಿದಿರಾ, ಬ್ರೇಕ್ ಹಾಕ್ತಿದ್ದಾರೆ ಅಂದ್ರೆ ಆಕ್ಸಿಲರೇಷನ್ ಏನಾಗ್ತಿರುತ್ತೆ, ಡಿಕ್ರೀಸ್ ಆಗ್ತಿರುತ್ತೆ. ಸೊ ಆಪೋಸಿಟ್ ಡೈರೆಕ್ಷನ್ ಮೇಲೆ ಇದು ಸೈನ್ ಏನಾಗಿರುತ್ತೆ, ನೆಗೆಟಿವ್. ಅಂಡ್ ಇನ್ನೇನು ಕೊಟ್ಟಿದ್ದಾರಲ್ಲಿ, ಆಕ್ಸಿಲರೇಷನ್ ಆಯಿತು. ಡಿಡ್ ದೇ ಗೇವ್ ಯು ವ್ಯಾಲ್ಯೂ, ಯು ಕೊಟ್ಟಿದ್ದಾರಾ, ಇನಿಷಿಯಲ್ ವೆಲಾಸಿಟಿ ಇಲ್ಲ. ಸೊ ಎಷ್ಟಲ್ಲಿ ಹೋಗ್ತಿದೆ ಗೊತ್ತಿಲ್ಲ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಯು ವ್ಯಾಲ್ಯೂ. ಡಿಡ್ ದೇ ಗೇವ್ ವಿ, ವಿ ಕೊಟ್ಟಿದ್ದಾರಾ, ಕೊಟ್ಟಿದ್ದಾರೆ. ಎಲ್ಲಿ ನೋಡಿ, ಬ್ರೇಕ್ ಅಪ್ಲೈ ಮಾಡಿದ್ಮೇಲೆ ಏನಾಗುತ್ತೆ, ಕಾರು ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡ್ರೆ ವೆಲಾಸಿಟಿ ಎಷ್ಟು, 0. ಇಟ್ ಇಸ್ 0 meter per second. And did they give time? Yes. How much? 2 seconds. Then what we have to calculate? We have to calculate yes, that is distance equal to question mark.
ಈಗ ನಾವು ಫಸ್ಟ್ ಪಾರ್ಟಲ್ಲಿ ಯು ಫೈಂಡ್ ಮಾಡ್ಕೊಳ್ಳೋಣ, ಆಮೇಲೆ ಸೆಕೆಂಡ್ ಪಾರ್ಟಲ್ಲಿ ಎಸ್ ನ ಫೈಂಡ್ ಮಾಡೋಣ. ಆಯ್ತಾ? ಈಗ ಯು ಫೈಂಡ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂತ ನೆಕ್ಸ್ಟ್ ವಿಡಿಯೋಲಿ ಈಗ ಬರುತ್ತೆ. ಈಗ ನೋಡಿ, ವಾಟ್ ಇಸ್ ದ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಯು? So we know that the first equation of motion is v equal to u plus at. ಇದು ಫಾರ್ಮುಲಾ ಆಯ್ತಲ್ಲ. We have to calculate u. V already we know that 0. What is a? -6. What is t? 2 seconds. So substitute the values in this equation. So we will get 0 equal to, what is u? We don't know that. We are calculating that now. Plus what is a? It is -6. Correct? -6 into what is time? It is 2 seconds. Correct ಅಲ್ಲ? ಓಕೆ, ಇದಿಷ್ಟು ಒಂದು ಪಾರ್ಟ್ ಆಯಿತು. ಈಗ ಏನಾಗುತ್ತೆ, ಸಿಂಪ್ಲಿಫೈ ಮಾಡೋಣ ಅಲ್ವಾ. ಸೊ 0 ಈಕ್ವಲ್ಸ್ ಯು ಪ್ಲಸ್ ಇಂಟು ಮೈನಸ್ ಇನ್ನು 2 6 12 ಸೆಕೆಂಡ್. ಇನ್ನು ಈ ಕಡೆ ತಗೊಂತೀವಿ ನಾವು, ಯಾವ ಕಡೆಗೆ? ಇದನ್ನ ಈ ಸೈಡ್ ತಗೊಂಡ್ರೆ ಏನಾಗುತ್ತೆ, ಇಟ್ ಮೈನಸ್ ವಿಲ್ ಬಿಕಮ್ ಪ್ಲಸ್. ಸೊ ಪ್ಲಸ್ 12 ಈಕ್ವಲ್ಸ್ ಯು. ಈಗ ಯು ಅನ್ನೋದೇನು, ವೆಲಾಸಿಟಿ ಅಲ್ವಾ. ಸೊ ವಾಟ್ ಇಸ್ ದ ಯೂನಿಟ್ ಆಫ್ ವೆಲಾಸಿಟಿ? ದಿಸ್ ಇಸ್ 12 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಮೀಟರ್ ಎಲ್ಲಿ ಬಂತು ಅಂತ ಗೊತ್ತಾ ನಿಮಗೆ? ಇಲ್ಲಿ ಆಕ್ಸಲರೇಷನ್ ಇತ್ತಲ್ವಾ, ಅದೇನೋ ಆಕ್ಸಲರೇಷನ್ 6 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ತಾನೆ. ಈ ಸೆಕೆಂಡ್ ಸ್ಕ್ವೇರ್ ಅಲ್ಲಿ 1 ಸೆಕೆಂಡು ಈ 1 ಸೆಕೆಂಡು ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳ್ಕೊಂಡಿದ್ದೇನೋ ಮೀಟರ್ ಪರ್ ಸೆಕೆಂಡ್ ಅಷ್ಟೇ. ಸೊ ದ ಯು ವ್ಯಾಲ್ಯೂ ಈಸ್ 12 meter per second. This is the u value. So now we got u. Now by using this value we have to find distance. So ಈಗ ಫಾರ್ಮುಲಾ ಏನು ಅಂತ ಕೂಡ ನಾವು ತಗೊಳ್ಳೋಣ. ಯಾವ ಫಾರ್ಮುಲಾ? We have two formula. One is s equal to ut plus half at square 1, and second one 2as equal to v square minus u square. ಈಗ ಎರಡರಲ್ಲಿ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ನೋಡೋಣ ಈಗ. So now we have to calculate distance by using these data. So in the previous step we have solved u ಎಷ್ಟು ಅಂತ ಗೊತ್ತಾಯ್ತು. Now I will use the formula, that is s equal to ut plus half a t square. ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳೋಣ. ಸೊ ಯಾವ್ದು ಯೂಸ್ ಮಾಡ್ಕೊಂಡ್ರೆ ನಮಗೆ ಬರುತ್ತೆ. ಸೊ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ s equal to, what is u? u ಸಿಕ್ಕಿದಲ್ವಾ ನಮಗೆ? ಎಷ್ಟಿದೆ? we have 12, and what is time? that is 2 plus 1 by 2, that is half, into what is a ಎಷ್ಟಿದೆ? this is -6 into what is time? that is 2 whole square. ಈಗೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋಗೋಣ ಈಗ. ಸೊ s equal to 12 2s are 24 plus here 1 by 2 into -6 into 2 into 2, the square alva, 2 2s are 4. Then on simplifying, 2 1s are 2, 2 2s are 4. Then s equal to 24. ಈಗೆಲ್ಲ ನೋಡಿ, plus into minus, minus, plus into minus, minus. So 6 2s are 12. So minus 12. Then s equal to 24 minus 12. This is 12. Since it is a distance, what is the unit of distance? That is meter. So the distance traveled during this time is 12 meter. Have you all got the answer? ನೋಡಿ, u ಎಷ್ಟು ಬಂದಿತ್ತು? 12 meter per second ಇತ್ತು. s ಎಷ್ಟು ಬಂದಿದೆ? 12 meter ಬಂದಿದೆ. So then if you understand these problems, so definitely you can solve any problem which are asked in your exam. So please all of you practice these 3 problems along with the exercise questions. So ಅದನ್ನು ಕೂಡ ಸಾಲ್ವ್ ಮಾಡಿ ಗೊತ್ತಾಗುತ್ತೆ. ಅರ್ಥ ಆಯ್ತಲ್ವಾ?